ದರ್ಶನ್ ಗ್ಯಾಂಗ್ ಮಾಡಿದಂತಹ ಕೊಲೆಗೆ ಸಿನಿಮಾ ಆಗ್ತಿದ್ಯಾ? ಡಿ ಗ್ಯಾಂಗ್ ಹೆಸರಲ್ಲಿ ಸಿನಿಮಾ ಮಾಡೋಕೆ ಟೈಟಲ್ಗೆ ಬೇಡಿಕೆ ಹೆಚ್ಚಾಗಿದೆಯಂತೆ. ಡಿ ಗ್ಯಾಂಗ್ ಟೈಟಲ್ಗೆ ಒಪ್ಪಿಗೆ ಕೋರಿ ಫಿಲ್ಮ್ ಚೇಂಬರ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಪಿಎಂ ಪ್ರೊಡಕ್ಷನ್ ನಿರ್ಮಾಪಕ ಮಂಜುನಾಥ್ ನಾಯ್ಕ್ ಇಂಥದ್ದೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಸದ್ಯಕ್ಕೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ, ಆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಡಿ ಗ್ಯಾಂಗ್ ಅವರ ಪಾತ್ರ ನಿಜಕ್ಕೂ ಸಿನಿಮಾ ರೀತಿಯೇ ಇದೆ. ಬಟ್ ಟೈಟಲ್ ಒಂದು ರಿಜಿಸ್ಟರ್ ಆಗ್ತಾ ಇದೆಯಂತೆ, ರಿಜಿಸ್ಟರ್ ಮಾಡಿ ಅಂತ ಹೇಳಿ ಮನವಿ ಬಂದಿದೆಯಂತೆ. ಡಿ ಗ್ಯಾಂಗ್ ಅನ್ನುವಂತಹ ಟೈಟಲ್ ಕಥೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಿದ್ದೇನಾ? ಖಂಡಿತ ವಿದ್ಯಾ, ಅಂದ್ರೆ ರೇಣು ಕೊಲೆ ಪ್ರಕರಣ ನಂತರದಲ್ಲಿ ಅಂದ್ರೆ ಒಂದಷ್ಟು ವಿಚಾರಗಳು ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಗೆ ಹೋದ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬಾರಿ ನೋಡ್ತಾ ಇದೀವಿ. ಘಟನೆ ಆದ ನಂತರದಲ್ಲಿ ಮೇ ಬಿ ಸಿನಿಮಾ ಆಗಬಹುದೇನೋ ಅಂತ ಕಾರಣಕ್ಕೆ ಡಿ ಗ್ಯಾಂಗ್ ಆಗ್ಲಿ ಅಥವಾ ಪರಪ್ಪನ ಅಗ್ರಹಾರದ ಒಂದಷ್ಟು ಟೈಟಲ್ ಆಗ್ಲಿ ಅಥವಾ ಪಟ್ಟಣಗೆರೆ ಶೆಡ್ ಅನ್ನೋ ವಿಚಾರ ಆಗ್ಲಿ, ಈ ತರದ ಒಂದಷ್ಟು ವಿಚಾರಗಳು ಅಥವಾ ಟೈಟಲ್ಗಳು ಹೊರಗಡೆ ಓಡಾಡ್ತಿತ್ತು. ಈಗ ಇವತ್ತು ಬೆಳಿಗ್ಗೆ ಅಂದ್ರೆ ರಾಕಿ ಸೋಂಬ್ಲಿ ಎನ್ನುವಂತ ಯುವ ನಿರ್ದೇಶಕ ಆತ ಅವ್ರೇನೋ ಡಿ ಗ್ಯಾಂಗ್ ಅನ್ನೋ ಸಿನಿಮಾದ 2 ವರ್ಷಗಳಿಂದ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿರ್ತಾರೆ. ಈ ಸಂಬಂಧಪಟ್ಟಂತೆ ಒಂದು ಸಿನಿಮಾ ಮಾಡಬೇಕು ಡಿ ಗ್ಯಾಂಗ್ ಅನ್ನೋ ಟೈಟಲ್ ಅಲ್ಲಿ ಅಂತ. ಬಟ್ ದರ್ಶನ್ ಅವರ ಘಟನೆಗೂ ಮತ್ತೆ ಈ ಕೊಲೆ ಪ್ರಕರಣಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬಟ್ ಅವರು ಡಿ ಗ್ಯಾಂಗ್ ಅನ್ನೋದು ಬೇರೆ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಸಿನಿಮಾವನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಡಿ ಗ್ಯಾಂಗ್ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ಅದು ಹೊರತುಪಡಿಸಿ ಈ ಕೊಲೆ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇಲ್ಲ. ಇನ್ನು ಇವತ್ತು ಬೆಳಿಗ್ಗೆ ಇನ್ನು ಫಿಲಂ ಚೇಂಬರ್ಗೆ ಹೋಗಿ ಭೇಟಿ ನೀಡಿ ಈ ಟೈಟಲ್ ವಿಚಾರವಾಗಿ ಮಾತನಾಡಿದಾಗ ಫಿಲಂ ಚೇಂಬರ್ ಕಡೆಯಿಂದ ಯಾವುದೇ ರೀತಿಯ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಯಾವ ಕಾರಣಕ್ಕೆ ಅಂದ್ರೆ ಡಿ ಗ್ಯಾಂಗ್ ಅನ್ನೋ ಹೆಸರಿಟ್ಟಿರೋ ಕಾರಣ ಈಗ ಕೊಲೆ ಪ್ರಕರಣಕ್ಕೂ ತುಂಬಾ ಹತ್ತಿರ ಇರೋದ್ರಿಂದ ಈ ಪ್ರಕರಣದ ಹೆಸರಿನಲ್ಲಿ ಈ ಟೈಟಲ್ ಅನ್ನು ನಾವು ಕೊಡೋಕೆ ಬರೋದಿಲ್ಲ. ಪ್ರಕರಣದಲ್ಲಿ ಯಾವ ರೀತಿಯ ಒಂದು ಏನು ಆರೋಪಿಗಳಿದ್ದಾರೆ ಅದನ್ನು ಅಪರಾಧವಾಗಿ ಮುಂದೆ ಹೋಗೋದಕ್ಕೆ ಇಂಡಸ್ಟ್ರಿಗೆ ಅಥವಾ ನಮ್ಮ ಫಿಲಂ ಚೇಂಬರ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಸಮ್ಮತಿಯನ್ನು ಕೊಟ್ಟಿಲ್ಲ. ಆ ನಂತರದಲ್ಲಿ ಏನೋ ಅಪರಾಧಿಗಳಾಗಿ ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ಆ ನಂತರದಲ್ಲಿ ಈ ಸಿನಿಮಾದ ಟೈಟಲ್ ವಿಚಾರವಾಗಿ ಮಾತಾಡೋದಾಗಿ ತಿಳಿಸಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.